ಮಮ್ಮಿ ನಾಷ್ಟಕ್ಕೆ ಏನು ಮಾಡಕ್ಕಂತಿ ಈಗ ತಿನ್ನಕ್ಕೆ? ಅವಲಕ್ಕಿ ಮಾಡಿರ್ತಾರೆ ತಿನ್ನಕ್ಕೆ. ಲೈಟ್ರ್ ಏನಾಗ್ಬಿಟ್ಟೈತೆ ರೀ, ಬೆಳಗ್ಗಿಂದ ಲೈಟ್ರ್ ಹತ್ತವಾದ ಬರೀ ಕಡ್ಡಿಗೆ ಏನೇನ ಮಾಡಿದ್ವಿ. ನೀವು ಒಂದು 10 ಕಡ್ಡಿಗೆ ಆನ್ ಮಾಡಿದ್ವಿ ಏನ. ಈಗ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸರಿಯಾ ಎಲ್ಲರೂ ಹೆಂಗಿದ್ದೀರಿ ಅಲ್ವ? ಆರಾಮಿಲ್ಲ ಅಂತ ಅಂದ್ಕೊಂಡಿರ್ತೀವಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ನ ಈಗ ಶುರು ಮಾಡ್ಕೊಳ್ಬೇಕು. ಇವತ್ತಿನ ಲಾಗ್ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಓದ್ತೀನಿ ನೋಡ್ಕೊಳ್ತೀವಿ. ಏನಾಯ್ತಪ್ಪ ಅಂದ್ರೆ ಬೆಳಿಗ್ಗೆ ಎದ್ದಾಗೆಲ್ಲ ಎಲ್ಲ ಕೆಲಸ ಮುಗಿದೈತಿ. ಈಗ ಇವ್ರ ಡಬ್ಬಿಗೆ ಪುಳಿಯೋಗರೆ ಇದರಲ್ಲಿ ಕಲಿಸಿದ್ದೀನಿ. ಇವ್ರಿಗೆ ಇಲ್ಲಿ ತಿನ್ನಕ್ಕೆ ನಾಷ್ಟಕ್ಕೆ ನಮ್ಗೆ ಎಲ್ರಿಗೆ ಸೇರಿ ಏನು ಮಾಡಿ ಏನಾಗ್ತೀನಲ್ಲ ಅವಲಕ್ಕಿ ಪುಳಿ ಮಾಡಿರ್ತೀನಿ. ಅಲ್ಲಿ ಒಣಗಿಸಿ ಇರ್ತೀನಿ. ಈಗ ಅವಲಕ್ಕಿ ಕಲಿಸ್ತೀನಿ. ಇವು ಗಟ್ಟಿ ಅವಲಕ್ಕಿ ಹಂಗಾಗಿ ನೆನೆಸಿದ್ದೀನಿ. ಬಾಕ ನಮಗೆ ಯಜಮಾನ್ರಿಗೆ ಎಲ್ರಿಗೆ ಆಗುತ್ತೆ ಅಂತೇಳಿ 2 ಮಾಡಿಬಿಟ್ಟೆ. ಒಂದು ಮದ್ದಿಗೆ ಬಂದು ಒಂದು ಅಂತೇಳಿ ಮ್ಯಾಮ್ ಫುಲ್ ಸ್ಟಾಕ್ ಆಗೋದು ಹಾಟ್ಸ್ಪಾಟ್ ಹಾಕ್ಕೊಂಡಿನಲ್ಲ ಅಲ್ಲಿ. ಸರಿ ಅಲ್ಲೋ ಬರ್ತೀನಿ. ಅಲ್ಲೋ ಬ್ಯಾಕ್ ಹೋಗಿದೆ ನೋಡ್ರಿ, ಅವಲಕ್ಕಿ ಅಂತೀವಿ ಸೂಪರ್ ಆಗಿದೆಯೋ. ಯಾಕಂದರೆ ಇವತ್ತು ಟೊಮೆಟೊ ಹಣ್ಣಿನ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತೀನಿ. ಪುಳಿಯೋಗರೆಗೆ ನಾವು ಹುಣಸೆ ಹಣ್ಣು ಹಾಕ್ತೀನಿ. ರಸನ ಸೂಪರ್ ಆಗುತ್ತೆ ಟೇಸ್ಟ್ ಪುಳಿಯೋಗರೆದು. ಹಾಗಾಗಿ ಅದರಂತೂ ಇದಕ್ಕೂ ಹಾಕ್ತೀನಿ. ಮತ್ತಲ್ಲ ಟೇಸ್ಟ್ ಮಾಡ್ತೀನಿ. ಸರಿ ಕಣ್ಣ, ನೀವು ಸ್ವಲ್ಪ ಬಿಸಿದಿ ನೂನು ಆಮೇಲೆ ನೋಡಿ 1 ಚಮಚ ಹಾಕ್ತೀನಿ. 1 ಚಮಚ ಸಾಕು. ಇವಾಗ ಪುಳಿಯೋಗರೆನ ಬೇಕಂತ ಅದಕ್ಕೆ ಅವಲಕ್ಕಿ ಸ್ವಲ್ಪ ತಿನ್ನಾಗುತ್ತೆ. ನಮ್ಮಲ್ಲಿ ತಂಬಕಂತ ಪುಳಿಯೋಗರೆ ನೋಡಿ. ತರಕಾರಿ ಹಾಕ್ಯಲ್ಲ ತರಕಾರಿ ಇಲ್ಲಮ್ಮ, ಕಾಳು ಕರಿಬೇವು ಅದು. ಅಯ್ಯೋ ಕೊತ್ತಂಬರಿ ಇತ್ತು ನೋಡಿ, ಅವಲಕ್ಕಿಗೆ ಹಾಕಲಿಲ್ಲ ಪುಳಿಯೋಗರೆಗೆ ಹಾಕಲಿಲ್ಲ. ಕೊತ್ತಂಬರಿ ಹಾಕಿ ನೆನಪ ಆಗಲ್ಲ. ನಂಗೆ ಭಾಳ ಕಡಿಮೆ ಮೆರಕ ಬೇಯಿಸ್ಕೊಂತೀನಿ. ಐಸ್ಬಿಡ್ತೀನಿ ತರೋದು ಗಟಕ್ ಚೆನ್ನದ ಒಣಗಿಸಿ. ಈಗ ನೋಡ್ರಿ ಯಜಮಾನ್ರು ತನ್ನ ಮನೇನ ಸ್ಕೂಲ್ಗೆ ಬಿಟ್ಟು ಬರಕ್ಕೆ ಹೋಗಿದ್ರೆ ನಾನೇ ನಿಲ್ತೀನಿ. ಹಾಲು ಮಾಡಿಟ್ಟು ಹೋಗಿರ್ತಾರೆ. ಹಾಕೊಳ್ಳೋದು ಅಷ್ಟೇ ಕೆಲಸ. ಎಲ್ಲನೇ ರೆಡಿ ಇಟ್ಟಿರ್ತಾರೆ. ನಿಮ್ಮ ಕ್ಲಾಸ್ ರೂಮ್ಗೆ ಹೋಗಿ ಕುಂದ್ರಸ ಬಂದ್ರೆ ಏನು? ನಾನೇನು ಹಂಗೆ ಅಂದ್ಕೊಂಡೆ, ಮಗ ಬ್ಯಾಗು ಹೆವಿ ಆಗೈತಿ ಹತ್ತಿಸಿ ಕ್ಲಾಸ್ ರೂಮ್ನಾಗ ಕುಂದ್ರಿಸಿ ಟಾಟಾ ಹೇಳಿ ಬರ್ತಾರ ಅಂತೇಳಿ. ಅಂಥದ್ದೇನೋ ಮಾಡಲ್ಲಲ್ಲ ನೀವು, ಕಲೀಲಿ ಅಂತಾರೆ. ನಾಲ್ಕು ಒಂದು ವಿಮಲ್. ಹಾಂ, ಫೋನ್ಪೇ ಮಾಡೋದ್ರು ಅವರು. ಇಲ್ಲ ಅನಿವಾರ್ಯತೆ ಐತ್ರಿ, ಕಟ್ಟುದ ರೀ ಪಾರ್ಸಲ್. ತಂದರಿಗೆ ತರ್ಮಸ್ಗೆ ಹಾಕ್ತಾರೆ ರೀ, ತರದೇ ಇರೋರಿಗೆ ಕವರ್ಗೆ ಪಾರ್ಸಲ್ ಕಟ್ಟೋದು. ಸ್ನೇಹಿತರೆ, ಈಗ ನೋಡ್ರಿ ಮಧ್ಯಾಹ್ನ ಇದು ಯಜಮಾನ್ರು ಬಂದು 1 ತಾಸು ಆಯಿತು. 1 ತಾಸೊಳಗೆ ಸ್ವಲ್ಪ ಮಾತುಕತೆ ಅದೆಲ್ಲ ಮುಗಿಸಿದ್ವಿ. ಹೂ ತೊಗೊಂಬಂದಾರ, ಅದಕ್ಕೆ ಹೂ ಇಟ್ಕೊಂಡು ನಾನೀಗ ತಯಾರಾಗೇನು ರೀ. ಏನಾಯ್ತಪ್ಪ ಅಂದ್ರೆ ಬರ್ತಾರೆ ಈಗ ಒಂದು ಜಳಕ ಮಾಡಾಕ್ತಾರ. ನಾನು ರೊಟ್ಟಿ ನಿನ್ನ ರಾತ್ರಿ ರೊಟ್ಟಿ ಮನೆಯಲ್ಲಿ ಕಟ್ಟಿದ್ರು ಭಾಳ ಮಾಡಿದ್ದೆ. ತೆಳ್ಳನ ರೊಟ್ಟಿ ಜಾಸ್ತಿ ಮಾಡಿದ್ದೆ, ನಾಳೆ ತಿನ್ನೋಕ್ಕಾಗತ್ತಂತೇಳಿ ರೊಟ್ಟಿ ಆಮೇಲೆ ಪಲ್ಯ ಮಾಡಿದ್ದೆ. ಪುಳಿಯೋಗರೆ ಇತ್ತು ಮತ್ತು ವೈಟ್ ರೈಸ್ನೇ ಇತ್ತು. ಅವ್ರಿಗೆ ಊಟ ಕೊಟ್ಟೆ, ಊಟ ಮಾಡಿದ್ರು. ಮನೇನು ಉಡ್ಬೇಕಲ್ಲ, ಮನೇನು ಉಂಟು. ನನಗೆ ಯಾಕೋ ಇಷ್ಟ ಇಲ್ಲ ಅದಕ್ಕೆ ಊಟ ಮಾಡೋದೆ. ಹೊರಗೆ ಹೊಂಟ್ರಿ ಅಂತ ಕೊಡ್ಸ್ಕೊಂಬರಿ ಏನೇನಂದ್ರೆ ಸರಿ ನಾನು ಊಟ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ ಊಟ ಮಾಡಿ ಈಗ ಜಳಕ ಮಾಡಕ್ಕೆ ಹೋಗ್ಯಾರೆ. ನನಗೆ ಹಸಿವು ಸಿಕ್ಕಾಬಿಟ್ಟು ಹಸಿವು ಐತಿ. ಹಾಗಾಗಿ
ಒಂದು ಬ್ರೆಡ್ ಉಳಿದ್ರೆ ಲಾಸ್ಟ್ ಅದನ್ನು ಚೆಲ್ಲಕ್ಕೆ ಮನಸ್ಸಿರಲಿಲ್ಲ. ಹಂಗೆ ಮಕ್ಳಿಗೆ ಹಾಲು ಕುಡಿಸಂತೆ ಹಾಲು ತೊಗೊಂಡು ಯಜಮಾನ್ರು ಕಾಸಿದ್ನಲ್ರಿ ಹಸಿ ಒಂದಾಗಿತ್ತಲ್ಲ, ಈ ಕಡೆ ಬ್ರೆಡ್ ನೀತಿ, ಈ ಕಡೆ ಬಿಸಿ ಹಾಲು ತಕ್ಷಣ ಅದು ತಿನ್ಬಿಡೋದಿಲ್ಲ ಅಂತೇಳಿ ಎದ್ಕೊಂಡು ತಿನ್ನಾಗತ್ತಿದ್ದೆ. ಅಷ್ಟು ಸಿಕ್ಕಾಬಿಟ್ಟೈತಿ. ಅವ್ರು ಜಳಕ ಮಾಡಿ ಬರತ್ಲೆ ನಂಗೆ ತಡ್ಕೊಳಕ್ಕಾಗಲ್ಲ ಅಂತೇಳಿ ನೀನು ಕೊಟ್ಟು ಏನು ತಿನ್ನಿಸ್ತಾರ ಗೊತ್ತಿಲ್ಲ, ಒಟ್ಟು ಕರ್ಕೊಂಡು ಹೋಗ್ತೀನಿ ಅಂದಾರ. ಅದಕ್ಕೆ ನಾನು ಉಪವಾಸ ಕಾಯಾಗತ್ತೆ. ಏನು ತಿನ್ನಿಸ್ತಾರೆ ಏನಂತ ಖಾಲಿ ಇಟ್ಟಿಟ್ಕೊತೀನಿ ನೋಡೋಣ. ಈಗ ನೋಡ್ರಿ ಕರೆಕ್ಟ್ 3 ಗಂಟೆ ಆಯ್ತು. ನಂದು ಊಟ ಆದ್ರಿ. ಆಮೇಲೆ ಇವ್ರದ್ದು ಈಗ ಮನೆಗೆ ಇಬ್ಬರು ಆದಿವ್ರಿ. ಇಬ್ಬರು ಸ್ಕೂಲಿಗೆ ಹೋಗ್ಯಾರ್ರಿ. ನಿಮ್ಗೆ ಗೊತ್ತಾದಲ್ಲ, ಮಧ್ಯಾಹ್ನ ತನಕ ಇರ್ತಿತ್ತು. ಈಗ ಸಂಜೆ ತನಕ ಹೋಗ್ಯಾರು. ಈಗ ಏನಾಗೈತೆ ಅಂತಂದ್ರೆ ನನ್ನ ಹೆಂಡತಿಗೆ ಒಬ್ಬಾಕಿಗೆ ಮಕ್ಕಳ ಸಂಬಂಧ ಊಟ ಮಾಡೋಕ್ಕಾಗತ್ತಿಲ್ಲ ಅಂತ ಒಂದು ರೀಸನ್. 2 ರೀಸನ್ ಅದಾವೆ ರೀ. ಇನ್ನೊಂದು ತಾನ ಮಾಡಿದ್ದು ತಾನು ಉಣ್ಣೋಕ್ಕಾಗಲ್ಲ ಅಂತ. ಇನ್ನು ಅಡುಗೆ ಮಾಡೋ ಆಡ್ಬೇಕು ನಾವೊಂದು ಇಲ್ಲ. ಈಗ ಹಂಗಾಗಿ ನಾನು ಊಟ ಮಾಡಿದೆ. ಇವ್ರಿಗೆ ಇದನ್ನು ಮೇಯ್ಸ್ಕೊಂಬರ್ತೇನೆ ರೀ. ಕರ ಹಸ್ಕೊಂಡೈತೆ ಅಂತ ನಂಗೆ ಹೊರಗೆ ಏನಾರ ತಿನ್ಸು, ಅಟ್ಲೀಸ್ಟ್ ಒಂದು ಪಾನಿಪುರಿ ತಿನ್ಸು. ನಂಗೆ ಒಳ್ಳೆ ಹೌದಾ? ಹಸಿ ಉಳಿದಷ್ಟು ತಿಂತಾರೆ ನೋಡಿ. ಹಸಿ ಮಿಕ್ಕಿತಿರಿ ನಾನು ಹಾಲು ಬ್ರೆಡ್ ತಿಂದೆ. ಅವ್ರಿಗೆಲ್ಲ ತೋರಿಸಿದ್ದೆ ಅದನ್ನ. ಹೌದಾ? ಒಂದು ಬ್ರೆಡ್ ಇತ್ತು. ನೀನು 3 ತಾಸು ಜಳಕ ಮಾಡಿ ಬರತ್ಲೆ ನಂಗೆ ಹಸಿ 3 ತಾಸು ಹೋಗಿಲ್ಲ, 10 ನಿಮಿಷ ಹೋಗಿನಿ ಇಲ್ಲ ಅಂದ್ರೆ. ನಾನು ಪುಣ್ಯ ಒಬ್ರು ಗಂಡು ಮಕ್ಳು ಜಾಕ ಮಾಡೋಕೆ 2 ತಾಸು ಇಟ್ಟು ಹೋಗ್ತಾರೆ ಅಂತ. ಏನು ಮಾಡ್ತಾರೆ 2 ತಾಸು ಸಬ್ಕಾರಷ್ಟು ಮಾಹಿತಿ ಕೊಡ್ತಾರೆ. ಮತ್ತೇನು ಮಾಡ್ತಾರೆ? ಯಾರು ಸಗಣಿ ಇಷ್ಟಪಡ್ತಾರ ಆರ್ಡ್ರ್ ಅಂದ್ರೆ ಬಾಗ್ಲೂರು ಹೋಗಿ ಅಲ್ಲೇ ಪೋಸ್ಟಿನ ಸ್ವಲ್ಪ ಹಳ್ಳಿ ಆರ್ಡ್ರ್ ಇದ್ದು ಪ್ಯಾಕ್ ಮಾಡಿದ್ದೀನಿ. ಅವ್ನು ಅಲ್ಲಿ ಹಾಕಿ ಎಲ್ಲ ಮುಗಿಸ್ಕೊಂಡು ಬರ್ಬೇಕಂತೇಳಿ ಹೊಂಟಿದ್ದು. ಆದ್ರೆ ಇವ್ರು ಏನಂದ್ರು ಇಷ್ಟೊತ್ತು ತಾವ ಅದನ್ನೆಲ್ಲ ಹೇಳ್ಯಾರ ಪ್ಲ್ಯಾನ್. ಈಗ ಇಬ್ಬರು ಟೈಮ್ ಆಗುತ್ತೆ, ಬೇಡ ಅದನ್ನಲ್ಲೇ ಇಡು, ಬೇಕಾದ್ರೆ ನಾಳೆ ನೀರು ಹೋಗುವಂತಿ, ಇಲ್ಲ ಬೇರೆ ಯಾರಾಗ ಕಳಿಸ್ತೀನಿ ಸಂಜೆ, ಬೇಡ ಬಾ ಹೋಗ್ಬಿಡೋಣ ಮೊದಲು ಇಲ್ಲೇ ಒಬ್ಬ ಇಲ್ಲಿ ವಿಜಯಗಿರಿ ಕರ್ಕೊಂಡು ಹೊಂಟಾರೆ. ಅಲ್ಲಿಗೆ ಏನು ತಿಂತೀನಿ ಬೇಗ ಬಾ ಬೇಗ ಹೋಗ್ಬೇಕು ನಾ ಅಂತೇಳಿ ಚೇಂಜ್ ಮಾಡಿದೆ. ಮತ್ತು ಟೈಮ್ ಕರೆಕ್ಟ್ 3 ಗಂಟೆ ಆಗೈತೆ ರೀ. ಹೋಗಿ 1/2 ತಾಸು ಬೇಕು ನಾವು, ಮತ್ತು ಬರೋಕೆ 1/2 ತಾಸು ಬೇಕಾಗುತ್ತಿಲ್ಲ. ಮತ್ತು ಒಳಗೆ ಬರೋಕೆ ಅರ್ಧ ಅಲ್ಲೇ 1 ಅವರ್ ಆಗುತ್ತೆ. ಯೋಚನೆ ಇಟ್ಟಿಲ್ಲ ನೀನು ಅಂದೆ. ನೀ ರೆಡಿ ನಾ ಹೇಳಿದ್ರೆ 1 ತಾಸು ಮತ್ತೆ ಬರ್ಕೊಂತ ಕುಂತೀವಿ. 15 ನಿಮಿಷ ವೇಸ್ಟ್ ಮಾಡಿದೆ. 2 ಆಗೈತೆ. ಬಾಯ್ ಮುಚ್ಚಿ 1 ತಾಸು ಕುಂತಿಲ್ಲ ನಾನು. ಸರಿ ಹೋಗೋಣ ಬಾಯ್. 2 ಗಂಟೆ ಆಯ್ತು ರೀ. 2 ಗಂಟೆ ಸಾರಿ 3 ಗಂಟೆ ಆಯ್ತು. 4 ಕರೆಕ್ಟ್ ಸ್ಕೂಲ್ ಬಿಡ್ತೈತೆ. 1:30 ಬಂದಾರಿ. ಒಂದು ಅರ್ಧ ತಾಸು ಮಾತು ಹೊಡೆದಾರ. ನಿದ್ದೆ ಇಲ್ಲಿ ಮಾಡಲಿರಿ ಇವತ್ತು. ನಾನು ಬೆಳಗ್ಗೆ 5 ಇದ್ದೀನಿ. ಅದನ್ನೇ ಹೇಳಂಗಿಲ್ಲ. ಅದೇ ಹೇಳಂಗಿಲ್ಲ. ಅದೇ ಅವ್ರಿಗೆಲ್ಲ ಗೊತ್ತಿಲ್ಲ ನೋಡ್ರಿ. ಈಗ ನಾವು ವಿದ್ಯಾಗಿರಿಗೆ ಹೊಂಟೀವಿ. ಬರೀ ಏನೇನು ಮಾಡ್ತೀನಿ ಎಲ್ಲನೂ ಏನು ಮಾಡ್ತೀನಿ ವಿದ್ಯಾಗಿರಿಗೆ ಹೋಗಿ. ಇಲ್ಲ ಯಾರಿಗೆ ಇಬ್ಬರು ಇರ್ತಾರೆ, ಎಲ್ಲರೂ ಒಬ್ಬಕ್ಕಿರ್ತಾಳೆ. ಎಷ್ಟು ದಿನ ಆಗಿತ್ತಲ್ಲಿ ವಿದ್ಯಾಗಿರಿಗೆ ಬಂದು ಅಲ್ರಿ? ಯಾವಾಗ ರೀಸೆಂಟ್ ಯಾವಾಗ ಬಂದು ಹೇಳೋ? ನಾವು ಬಂದಿಲ್ಲ. ಬಾದಿನಾಥ್ ಬಂದೆ. ಊರು ಹೋಗಕ್ಕೆ ಮುಂಚೆ ಬಂದಿದ್ದು. ಹಾಂ, ಬಾಗಲಕೋಟೆ ಹೋಗಿ ಬಂದಿವಿ. 2 ತಿಂಗಳಾಯ್ತು ವಿದ್ಯಾಗಿರಿ ಬಂದು. ಹಾಂ 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 ಹಚ್ಚಾರದು ಪಾನಿಪುರಿ ಅಲ್ಲಿ. ಇಲ್ಲಪ್ಪ ಆ ಟೈಮ್ ಗೊತ್ತಾಗ್ತಲ್ಲ, ಏನು ತಡ್ಕೊಳ್ಳಲ್ಲ ಹೊಟ್ಟೆ. ಈಗ ಅವನಾಗ ಖಾರ ಅಲ್ಲ, ಜಾಸ್ತಿ ಊಟ ತಡೆಯಲ್ಲ. ಆತ ಅರ್ಧ ವಯಸ್ಸು ದಾಟಿವಿ. ಆವಾಗ 50ಕ್ಕೆ ಅರ್ಧ ಆಯುಷ್ ದಾಟಿವಿ ಅಂತಿದ್ರ. ಈಗ ಮನುಷ್ಯನ ಆಯುಷ್ ಬದುಕದ 60 ವರ್ಷ. ಸೊ 30 ಆತಂದು ಅರ್ಧ ಆಯುಷ್ಯ ಕಳ್ದಂಗೆ. ಈ ಕಾಂಪ್ಲೆಕ್ಸ್ ಎಲ್ಲ ಖಾಲಿ ಇರ್ತಿದ್ರು. ನಾವು ಫಸ್ಟ್ ಜ್ಯೂಸ್ ಗೀಸ್ ಹಚ್ತಿದ್ರೆ ಒಂದು ಕಾಂಪ್ಲೆಕ್ಸ್ ಇದ್ರಿ. ಈ ಕಾಂಪ್ಲೆಕ್ಸ್ ಫುಲ್ ಕಾಂಪ್ಲೆಕ್ಸ್ ಎಲ್ಲ ಫುಲ್ ಆಗ್ಯಾವು. ವಿದ್ಯಾಗಿರಿ ಭಾರಿ ಇದಾಗಿತ್ತು. ಸರ್ಕಾರ ಹಾಂ, ಕಾಲೇಜ್ ಸರ್ಕಾರ ಇಲ್ಲಿ ಹಾಕ್ಬೇಕು ನೋಡಿ. ಹಾಕಿದ್ರು ಏನೋ ಶಾಪ್ ಹಾಕಿದ್ರು ಇಲ್ಲ. ಅವರನ್ನು ಹಾಕ್ಬೇಕು. ಹಾಂ, ಹಾಕ್ಬೇಕು ಕರೆಕ್ಟ್ ಹಾಕ್ಬೇಕಾ? ಯಾವುದೇನು ಅಂತಾವು ಸ್ವಲ್ಪ ನಿಂತಾವು ಬರ್ತಾವ. ತೆಂಗಿನಕಾಯಿ ತೆಂಗಿನಕಾಯಿ ಹಾಂ ಬಂದೇವ್ರಿ ಬಟ್ಟೆ ಅಂಗಡಿಗೆ. ನೋಡಿ ಮೇಡಮ್ ಅವರು ಊರಿಗೆ ಹೋಗ್ರಿ ಒಂದು ಫಂಕ್ಷನ್ಗೆ. ಎಲ್ಲ ಹೊಂಟ್ರಿ?
ಇಂಥ ಕಲರ್ ಇಲ್ಲ ನೀವು ಇನ್ನು ಸಣ್ಣ ಹುಡುಗ ಆಗ್ದಂಗೆ ಕಾಣಿಸುತ್ತಪ್ಪ ನನಗೆ ಯಾಕೋ ಸ್ಲೀವ್ಸ್ ಇಲ್ಲ ಅದಕ್ಕೆ ನಾನು ಯಾವುದು ಕಾಟನ್ ಜಾರ್ಜೆಟ್ ಇಂಥ ಫುಲ್ ಸೆಟ್ ಆಗಲ್ಲ ಬಿಡಿ ಪ್ಯಾಟರ್ನ್ ಇದ್ರೆ ತೋರಿಸ್ಬಿಡ್ರಿ ಮೇಡಮ್ ಸ್ವಲ್ಪ ಯಾವ ಹೆಂಗೆ ಕಲರ್ ಡಿಫ್ರೆಂಟ್ ಚಲೋ ಆಗೋದಿಲ್ಲ ಇದು ಚೆನ್ನಾಗಿದೆ ಸರ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಎರಡು ಪ್ಯಾಟ್ರನ್ ಎಲ್ಲ ಸೇಮ್ ವೈಟ್ ಐತೆ ನೋಡಿ ವೈಟ್ ನೋಡು ಹಂಗೆ ಮುಂದೆ ನೀಡಿ ತೋರಿಸಿ ಹಿಂಗೆ ಮುಂದೆ ಕೈ ಮಾಡಿ ತೋರಿಸಿ ಹಾಂ ಹಂಗೆ ಇಲ್ಲಿ ಶೇಕ್ ಆಗುತ್ತೆ ಇದಕ್ಕೆ ಹಾಂ ಪ್ಲಾಸ್ ಊಟ ಹಾಂ ಪ್ಲಾಜೋನ ಡಿಸೈನ್ ಏನಿದೆ ಲಂಗನ ಏನು ಪ್ಯಾಂಟ್ ಹೆಂಗಿರುತ್ತಾರ ಲೆಹಂಗಾ ಹಂಗಾರ ಅನ್ಕೋಬೋದು ಟಾಪ್ ತೋರಿಸೋದು ಹಿಂಗೆ ಈ ಪ್ಯಾಂಟ್ನಾಗಿಂದ ಇದು ಈ ಟಾಪಿಗೆ ನನಗೆ ಯಾಕೋ ವೈಟೇ ತೊಗೊಂಡ್ರೆ ಬೆಟರ್ ಅನ್ಸುತ್ತೆ ಡ್ರೆಸ್ ಬಗೆಹರಿಲ್ಲ ರೇಟ್ ಜಾಸ್ತಿ ಹೇಳಿದ್ರೆ ಅಂತ ಅನಿಸುತ್ತೆ ಈಗ ಕಡಿಮೆ ಇಡಬೇಕಾಗಿತ್ತು ರೇಟ್ ಜಾಸ್ತಿ ಆಮೇಲೆ ಕಲರ್ ಫುಲ್ ಲೈಟ್ ಇದ್ದಿರೋ ಒಳಗೆ ಡಾರ್ಕ್ ಕಲರ್ ಇರಲಿಲ್ಲ ಈಗ ಏನು ಹಾಕೊಂಡ್ರೆ ಇದು ಕಾಂಬಿನೇಷನ್ ಒಳಗೆ ಇದ್ದು ಹಾಗಾಗಿ ಕ್ಯಾನ್ಸಲ್ ಮಾಡಿದ್ರು ಈಗ ಊಟಕ್ಕೆ ಬಂದೆ ನಾಷ್ಟಕ್ಕೆ ಲೋನ್ ಕೊಡಿಸ್ರಿ ನಮಗೆ ವಿದ್ಯಾರ್ಥಿ ಜೀವನ ಉಣ್ಣಕ್ಕಾಗಲಿ ತಿನ್ನಕ್ಕಾಗಲಿ ಅಂದರೆ ಮನಗಂಡ ಇಬ್ಬರು ಅವಾಗ ವಿದ್ಯಾರ್ಥಿಗಳ ತಿಂದೀವಿ ಈಗ ಆಂಟಿ ಅಂಕಲ್ ಆಗಿವ್ರಿ ಬಂದೀವಿ ಮಾತಾಡಿ ವಿದ್ಯಾರ್ಥಿಗಳು ಅನ್ನಕ್ಕೆ ಈಗ ಇಲ್ಲಿದ್ದು ಭಾಳ ಇಷ್ಟ ನಾಷ್ಟ ಕರ್ಕೊಂಬಂದಾಳು ಮಸಾಲೆ ಹಸಿ ತೊಗೊಂಡಾಳು ಹುಡುಗರಿಗೆ ನಾವು ಗೋಬಿ ಆಗತ್ತೀವಿ ಮತ್ತು ಮನೆಗೆ ಮಕ್ಕಳು ಬಿಟ್ಟು ಏನು ತಿನ್ನಂಗಿಲ್ಲ ರೀ ನನ್ನ ಹೆಂಡತಿ ನಾನು ಹೆಂಡತಿ ಬಗ್ಗೆ ಅಷ್ಟೇ ಆಡ್ತೀನಿ ನಾನು ಅವ್ರಿಗೆ ಗೊತ್ತಿರುತ್ತೆ ನಾನು ನನಗೆ ಗೊತ್ತಿದ್ದು ಹೇಳಾಕತ್ತೀನಿ ಮಮ್ಮಿ ಹೆಂಗೆ ದೋಸೆ ಚಲೋ ಐತಿ ಬಡ ತಿಂಗಳು ಮತ್ತೆ ಈ ಖುಷಿ ಕಾಂಬಿನೇಷನ್ ಹಾಕಂಗಿಲ್ಲ ಒಂದು ಅರ್ಧಾಸ್ ನೋಡಿದ್ರೆ ಡ್ರೆಸ್ ಇಷ್ಟ ಆಗಲಿಲ್ಲ ಸೈಜ್ ಬಂದಿದ್ದಕ್ಕೆ ಬರಲಿಲ್ಲ ಆಮೇಲೆ ಈಗ ಒಳ್ಳೆ ಹೆಂತ ರೊಕ್ಕ ಬಾಳಿಸ್ತಾನೆ ನಿಮ್ಮ ಕಡೆ ಬಿಡ್ತಿದ್ರಿ ಡಮ್ ಅಂತೇಳಿ ಇನ್ನೇ ಏನಲ್ಲ ಇಷ್ಟೆಲ್ಲ ಬಂದಲ್ಲಿ ಹಿಡ್ದಿರ್ತೀನಿ ಮತ್ತೆ ಲಾಗ್ ಮಾಡೋಕ್ಕಿಲ್ಲ ಅಂತ ಹೇಳ್ತೀವಿ ಬರೀ ಬೆಂಕಿ ಹಚ್ಚಿ ಹೋಗ್ತೀನಿ ಏನಾದರೂ ಹೇಳಿ ಮೊಬೈಲ್ ತಿನ್ನಿ ನಾವು ಔಟ್ ಆಗಿದ್ದೀನಿ ಸ್ನೇಹಿತರೆ ನೋಡ್ರಿ ಟೈಮ್ ಆಗೈತಿ ಕೋಣೆ 8 ಆಗೈತಿ ನಾನೀಗ ರಾತ್ರಿ ಅಡುಗೆ ಮಾಡ್ಬೇಕು ರಾತ್ರಿ ಅಡುಗೆಗೆ ಏನು ಮಾಡಾಕತ್ತೀನಿ ಅಂದ್ರೆ ತಲೆಪಟ್ಟು ಮಾಡಾಕತ್ತೀನಿ ರೀ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದಾರೆ ಯಜಮಾನ್ರು ನಾಳೆಗೆ ಅಂದ್ರೆ ಕೆಟ್ಟ ಹೋಗಿರ್ತೈತೆ ಅದು ಬರೀ ಕೆಡ್ಸೋದಾಗುತ್ತೆ ಕೆಲಸ ಹಂಗಾಗಿ ತಂದು ಗುಡ್ಡೆ ಮಾಡೋದು ಬೇಯಿಸೋದು ಅದು ಯಾವ ಟೈಮರ ಆಗೋದಕ್ಕೆ ಮಧ್ಯಾಹ್ನ ಆಗಲಿ ಮುಂಜಾನೆ ಆಗಲಿ ರಾತ್ರಿ ಆಗಲಿ ಹಾಗಾಗಿ ನಾನು ಬೆಳಗ್ಗೆ ಇವ್ರಿಗೆ ಡಬ್ಬಿ ಕಟ್ತೀನಿ ರೀ ಮಾಡಿ ಅಂದೆ ಅವ್ರು ಬೇಡ ಅಂದ್ರೆ ಬೆಳಗ್ಗೆ ಏನಂತಲೇ ಅದು ಎಷ್ಟೋ ಹಾಳಾಗಿರ್ತೈತೆ ಅರ್ಧಕ್ಕರ್ಧ
ಇದು ಏನು ಇವತ್ತು ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಅದೊಂದು ಚಿತ್ರ ತೆಗೆದಂದ್ರೆ ಅದು ಏನಿರ್ಬೋದು ಅಂತ ಹೆಸರು ಹೇಳ್ರಿ ನಮ್ಮ ತನೂ ಅದು ಸಿ ಸಿ ಲೆಟರ್ ಮಾಡಿದ್ದು ಸಿ ಲೆಟ್ರ್ ಒಳಗೆ ಬರ್ತೈತೆ ಸೆಕೆಂಡ್ ಎ ಕುಂತ್ರ ಮಾತಾಡ ಸೆಕೆಂಡ್ ಎ ಎ ಫಸ್ಟ್ ಸಿ ಬರ್ತಂದ್ರೆ ಸೆಕೆಂಡ್ ಎ ಬರ್ತಂತ ಅದು ತೋರಿಸಿದೆ ಥರ್ಡ್ ಮುಗೀತು ನೀನೇ ಬಿಟ್ಟು ಏನಂದ್ರೆ ಏನೋ ಹೇಳ್ತಿದ್ದೇನೆ ಹಾಗಾಗಿ ಈಗ ಸಬ್ಬಸಿಗೆ ಸೊಪ್ಪು ತರಕಾರಿ ಕ್ಯಾರೆಟ್ ಎಲ್ಲ ಇದ್ದರೆ ಅದನ್ನು ತುರಿದು ಅದನ್ನು ಹೆಚ್ಚಿ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು 3 ಹಿಟ್ಟು ಮಿಕ್ಸ್ ಮಾಡಿ ಕಲ್ಪಟ್ಟು ಮಾಡ್ತೀನಿ ಸೂಪರಾಗಿರ್ತಾವೆ ಟೇಸ್ಟ್ ಮಾತ್ರ ಅದ್ರ ಜೊತೆಗೆ ಏನು ಗೊತ್ತ್ರಿ ಈ ಒಣಕ ಪುಡಿ ಹಾಕಿ ಮಾಡೋದಕ್ಕಿಂತ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಇದಿಷ್ಟನ್ನು ಜಜ್ಜಿ ಅಥವಾ ಮಿಕ್ಸಿ ಮಾಡಿ ಆದ್ರೆ ಅದನ್ನ ಹಸಿ ಥರ ಪೇಸ್ಟ್ ಮಾಡಿ ಆದ್ರೆ ಹಾಕಿ ಮಾಡಬೇಕು ಅದು ಇನ್ನೂ ಟೇಸ್ಟ್ ಆಗುತ್ತೆ ಆದ್ರೆ ಅದು ಅಷ್ಟೊಂದು ಹಸಿ ಖಾರ ಮನೆಗೆ ಒಬ್ಬೊಬ್ರಿಗೆ ಗ್ಯಾಸ್ ಎಲ್ಲ ಆಗ್ತಿರ್ತೈತಲ್ಲ ಹಾಗಾಗಿ ನಾನು ಅದು ಮಾಡಲ್ಲ ಬಟ್ ನನಗೆ ಪರ್ಸ್ನಲಿ ಅದು ಭಾಳ ಇಷ್ಟ ಆ ಥರ ಮಾಡಿದ್ರೆ ಇನ್ನೂ ರುಚಿ ಜೀರಿಗೆ ಅದನ್ನೆಲ್ಲ ಕೊಟ್ಟು ಮಾಡಿದ್ರೆ ನಾನು ಆ ಥರ ಮಾಡೋದಿಲ್ಲ ಯಾಕಂದ್ರೆ ಇವರು ಖಾರ ತಿನ್ನಲ್ರಿ ನಮ್ಮನೆ ಮೂವರು ಹಾಗಾಗಿ ನಾನು ಖಾರ ಪುಡಿನ ಹಾಕಿರ್ತೀನಿ ಅದು ಕೂಡ ಚಲೋ ಆಗಿರ್ತದೆ ಮಸ್ತ್ ಆಗಿರ್ತಾವೆ ಅವನು ಬರೀ ಈಗ ಮಾಡೋಣ ಅಂತ ನಾನು ಭಾಳ ಸಲ ಶೇರ್ ಮಾಡ್ಕೊಂಡಿದ್ರಿ ಏನಂದ್ರೆ ತಲೆಪಟ್ನ ಇವತ್ತು ಭಾಳ ದಿನದ ನಂತರ ಮತ್ತೆ ಶೇರ್ ಮಾಡ್ಕೊತೀನಿ ಫುಲ್ ರೆಸಿಪಿ ಬಾಳೆ ತೊಳ್ಕೊಂಬಂದೀನಿ ಮಳೆ ಒಳಗೆ ಸಿಕ್ಕೊಂಡು ಮಳೆ ಏನದು ಬಾಂಡೆ ಮುಗಿಯೋರಿಗೆ ಎದ್ದು ಬರಲಿಲ್ಲ ರೀ ಅಷ್ಟು ತೊಯ್ದ್ರು ಮತ್ತು ನನ್ನ ಮಗ ಬಂದು ಆ ಬ್ರೆಡ್ ಹಿಡ್ಕೊಂಡಿದ್ದೆ ಕೊಡೆ ಹಿಡ್ಕೊಂಡಿದ್ದ ತೊಳ್ಕೊಂಡು ಬಂದೆ ಅಂದಲ್ಲೇ ಜಾಸ್ತಿ ತೊಗೊಂಡು ಸ್ವಲ್ಪ ಕೂದಲು ಅಷ್ಟೇ ರೀ ಚಲೋ ಮಾಡೇನ್ರಿ ಓ ಅಂಬ ಬಂದೈತಿ ಅಂಬಕ್ಕೆ ಸುಸುಮನ ಓ ಇದನ್ನ ಅದಕ್ಕೆ ಹಾಕಕ್ಕ ಏನು ಹೆಸರೇನು ಹೋಗಿ ನೀನು ಸುಸು ಹೋಗು ಅದೇನು ಮಾಡಲ್ಲ ಸೈಡಿಗೆ ಹೋಗು ಯಾವುದು ಕರ ಹಾಳೋದು ದೊಡ್ಡದಲ್ಲ ಮಳೆ ಆಗಿತ್ತು ಇಷ್ಟೊತ್ತು ಅಲ್ಲಿ ನೋಡ್ರಿ ನಮ್ಮ ಸೊಪ್ಪ ಹಸಿವಾಗೈತೆ ತಿನ್ನೋಗು ಬಿಸ್ಕಿಟ್ ಅದಾವೆ ಬ್ರೆಡ್ ಅದಾವೆ ಚಿಕ್ಕಿ ಐತಿ ಅಡಿಗೆ ಐತಿ ಅನ್ನ ಐತಿ ರೊಟ್ಟಿ ಅದಾವೆ ಚಿಕ್ಕಿ ಇರ್ತೀನಿ ಚಿಕ್ಕಿ ತಿನ್ನಿ ಚಿಕ್ಕಿ ಇಷ್ಟ ಅಲ್ಲ ಬಾ ಆತಾ ಗೇಟ್ ಹಾಕೊಂಬಾ ಮನೋ ಬಾ ಚಿಕ್ಕಿತಿ ನಡಿ ಈಗ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡೆ ಏನು ಗೊತ್ತ್ರಿ ನನಗೆ ತರಕಾರಿ ಸೊಪ್ಪು ಬಿಡಿಸ್ಕೊಳ್ಳೋದು ಹೆಚ್ಕೊಳಕ್ಲೇ ಅರ್ಧ ಟೈಮಲ್ಲೇ ಹೋಗಿರ್ತದೆ ನಾನು ಅಡುಗೆ ಮಾಡೋದೇನು ತಡ ಮಾಡಲ್ಲ ಅಡುಗೆ ಫಾಸ್ಟ್ ಮಾಡ್ತೀನಿ ಎಷ್ಟು ತೊಳ್ಕೊಂಡು ಸೋಸ್ಕೊಂಡು ತುರಿದು ಹೆಚ್ಚಿ ಮತ್ತು ಅಲ್ಲಿಂದ ಅಲ್ಲಿಗೆ ಮಾಡೋ ಅಭ್ಯಾಸ ಇಲ್ಲ ನನಗೆ ಅದು ಸಪ್ರೇಟಾಗಿ ಎತ್ತಿಟ್ಕೊಂಡು ಅದ್ರ ನೀಟಾಗಿ ಒಂದೇ ಸಲ ಮನೆ ಅಡುಗೆ ಮಾಡ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಕೊಂಡು ನಿಂತಾರೆ ನಾನು ಮಾಡೋದಿಲ್ಲ ನಾನು ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೊಂಡು ಯಾಕೆ ಯಾಕೆ ತಲು ಯಾಕೆ ರೀ ಎಷ್ಟು ಚಂದಿತ್ತು ಇದು ಹಾಕ್ಸಲ್ಲ ಸಾರಿ ಹಸಿರು ಕೇಸರಿ ಕ್ಯಾರೆಟ್ ಬಿಡಿದ ಹಿಟ್ಟು ಹಸಿರು ಸಬ್ಬಸಿ ಸ್ನೇಹಿತರೆ ಯಾಕಪ್ಪ ಅಂದ್ರೆ ನಾವು ಯಾಕೆ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ವಿ ಅಂದ್ರೆ ನಾನು ಯಾಕೆ ಡ್ರೆಸ್ ಎಲ್ಲ ತೊಗೊಳಕ್ಕೆ ಹೋಗಿದ್ವಿ ಅಂದ್ರೆ ಆ್ಯಕ್ಚುಲಿ ಶಾಪಿಂಗ್ ಮಾಡೋದಿತ್ತು ನಾವು ಬಾಗಲಕೋಟೆಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಲ್ರೆಡಿ 3 ಗಂಟೆ ಆಗಿಬಿಟ್ಟಿತ್ತು ನಮ್ಮ ಮನೆಯಿಂದ ಬಿಟ್ಟಾಗನ ಒಂದು ಅರ್ಧ ತಾಸು ನಮ್ಗೆ ಬಾಗಲಕೋಟೆ ಹೋಗೋಕ್ಕೆ ಬೇಕು ಅಲ್ಲಿಂದ ನಾವು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮತ್ತು ನಮ್ಮ ಮನೆ ಶಾಪಿಂಗ್ ಅಷ್ಟೇ ಅಲ್ಲದೆ ಯಶವಂತರಿಗೆ ಶಾಪಿಗೆ ಸ್ವಲ್ಪ ಒಂದಷ್ಟು ತೊಗೊಳೋದಿತ್ತಲ್ಲ ಸಾಮಾನು ಅದೆಲ್ಲ ತೊಗೊಂಡು ಬರೋಕೆ ಟೈಮ್ ಆಗಿಬಿಡ್ತೈತಿ ಈ ಕಡೆ 4 ಗಂಟೆಗೆ ಮನ್ವಿತರ ಸ್ಕೂಲ್ ಬಿಡುತ್ತಾ ಅವ್ರನ್ನ ಪಿಕಪ್ ಮಾಡ್ಕೋಬೇಕು ಜೊತೆಗೆ ಇವ್ರದ್ದು 4 ಗಂಟೆ 4:15 ಅಂಗಡಿ ತೆಗಿಬೇಕು ಹಾಗಾಗಿ ಆಗಲ್ಲ ಅಂಥೇಳಿ ಬ್ಯಾಡಂದು ಇಲ್ಲಿ ವಿದ್ಯಾಗಿರಿ ಅಂತ ಕರ್ಕೊಂಬಂದಿದ್ರು ವಿದ್ಯಾಗಿರಿ ಅಂತೇಳಿ ನಾವು ಬಟ್ಟೆ ತೊಗೊಳಕ್ಕೆ ಅಂತೇಳಿ ಏನು ಬರಲಿಲ್ಲ ನಾವು ಬಂದಿರೋದು
ಬೇರೆ ಕೆಲಸದ ಮೇಲೆ ಬಂದ್ವಿ ಬಂದು ಹಾಗೆ ಅಲ್ಲಿ ನಾಷ್ಟ ಮಾಡ್ಕೊಂಡು ಹೇಗೆ ನಾವು ಊಟ ಮಾಡಿದ್ದಿಲ್ಲಲ್ಲ ಏನೋ ತಿನ್ಕೊಂಡು ಹೋದ್ರೆ ಆಯ್ತು ಅಂತೇಳಿ ಬಂದ್ವಿ. ಆದರೆ ಯಶ್ವಂತ್ರ ಅಂದರೆ ಸರಿ ನೋಡಪ್ಪ ಸರಿ ಯಾವುದಕ್ಕೂ ನಿಂಗೆ ಇಷ್ಟ ಆಗ್ಬೋದಲ್ಲ ಅಂತೇಳಿ ಕರ್ಕೊಂಡು ಹೋದರು. ಇಲ್ಲಿ ಒಂದೆರಡು ಸರಿ ನಾನು ಡ್ರೆಸ್ ತೊಗೊಂಡಿದ್ದೆ ಈ ಶಾಪಲ್ಲೆಲ್ಲ. ಇನ್ನೊಂದು ಶಾಪು ಚಲೋ ಬಂದಿದೆ, ನಂಗೆ ಇಷ್ಟ ಆಗಿತ್ತು. ಬಟ್ ಅದು ಓಪನ್ ಇರಲಿಲ್ಲ, ನಾವು ಹೋದ ದಿವಸ ಇವತ್ತು. ಹಾಗಾಗಿ ಈ ಕಡೆ ಇನ್ನೊಂದು ಅಂಗಡಿಗೆ ಬಂದಿದ್ವಿ. ಅಲ್ಲಿ ಎಷ್ಟು ಎಲ್ಲ ನೋಡಿದ್ವಿ, ಶರಾರ ಡ್ರೆಸ್ ಅದೆಲ್ಲ ನೋಡಿದ್ವಿ. ನೀವು ಅನ್ಬೋದು ನೀವೇ ಡ್ರೆಸ್ ಸೇಲ್ ಮಾಡ್ತೀರಲ್ರಿ ಅಂತೇಳಿ. ನಾನು ಡ್ರೆಸ್ ಸೇಲ್ ಮಾಡ್ತೀನಿ ರೀ ಕರೆ. ಇದು ಶರಾರ ಡ್ರೆಸ್ ಪರ್ಟಿಕ್ಯುಲರಾಗಿ ಬೇಕಂತಂದರೆ ಯಶ್ವಂಡ್ರು ಹಾಗೆ ಒಬ್ಬರಿಗೆ ಕೊಡೋದಿತ್ತಿದು. ಹಂಗೆ ನನಗೂ ಬೇಕಾಗಿತ್ತು. ಯಶ್ವಂಡ್ರು ನೀ ತೊಗೊಂಡ್ರು ಇದನ್ನ ತೊಗೋತಾರೆ, ಒಂದು ಬರುತ್ತೆ ಅಪ್ಕಮಿಂಗ್ ಲಾಗ್ಗಳು ಗೊತ್ತಾಗುತ್ತೆ ಎದಕ್ಕೆ ಯಾಕೆ ಶಾಪಿಂಗ್ ಮಾಡ್ತಿರೋದು ಅಂತೇಳಿ. ಹಂಗಾಗಿ ನೀನು ಅಂಥದ್ದೇ ತೊಗೋ ಅಂತಂದು ಇವ್ರು ಇಷ್ಟ ಆಗಿತ್ತು ಅದು. ಇಂಥದ್ದೇ ತೊಗೋ ಅಂತ ಹೇಳೋದು ಕಡಿಮೆ ನನಗೆ ಅವರು. ಆದರೆ ಇವ್ರು ಸಲ ಹೇಳಿದರು ಇದೇ ಥರ ಡ್ರೆಸ್ ತೊಗೋ, ಡಿಫ್ರೆಂಟ್ ಐತಲ್ಲ ಚಂದ ಐತೆ ಅಂತೇಳಿ. ಹಾಗಾಗಿ ಅಂತ ತೊಗೊಳಕ್ಕೆ ಹೋಗಿದ್ವಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಇದ್ರೊಳಗೆ ಕಮೆಂಟ್ ಮಾಡಿ ಹೇಳ್ರಿ. ಆದರೆ ನನಗೆ ಕಲರ್ಸ್ ಇಷ್ಟ ಆಗಲಿಲ್ಲ, ಎಲ್ಲ ಲೈಟ್ ಕಲರ್ ಇದ್ದು, ನಂಗೆ ಡಾರ್ಕ್ ಕಲರ್ ಬೇಕಾಗಿತ್ತು. ಹಂಗಾಗಿ ನಾನು ತೊಗೊಳ್ಳಿಲ್ಲ. ತೊಗೊಳ್ತೀನಿ ನೆಕ್ಸ್ಟ್ ನಾಳೆ ಅಥವಾ ನಾಡಿದ್ದು ಮತ್ತೆ ಹೋಗ್ಬೇಕು. ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಬರ್ಬೇಕು. ಒಂದು ಕೆಲಸದ್ದು ಇದೈತ್ರಿ, ಒಂದು ಎದಕ್ಕೋ ಹೊಂಟಿವಿ, ಹಾಗಾಗಿ ಬೇಕಾಗಿತ್ತು. ಬರೋ ಲಾಗ್ಸ್ನಾಗೆಲ್ಲ ಗೊತ್ತಾಗೈತಿ. ಡೈಲಿ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಬರ್ರಿ, ಮಿಸ್ ಮಾಡ್ದಾನ. ಸಿಗ್ತೇನೆ ಮುಂದಿನ ಲಾಗಲ್ಲಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಸಾರಿ, ನಾನು ಕ್ಲಿಪ್ಪಿಂಗ್ ರಿಪೀಟ್ ಹಾಕ್ಕೊಂಡೀನಿ. ಯಾಕಂತ ತಾಲಿಪಟ್ಟು ಮಾಡಿಂದ ಊಟ ಮಾಡಿದ್ದೆ ಯಾವುದೇ ಕ್ಲಿಪ್ಪಿಂಗ್ ಹಿಡಿಲೇ ಇಲ್ಲ. ಹಾಗಾಗಿ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.